என் ஒய்ஃப் வீடியோ எடுத்துகிட்டு இருக்கா ஃப்ரெண்ட்ஸ். இங்கே ஒரு தாத்தா நடுவில் வராரு ஃப்ரெண்ட்ஸ். ரைட். இங்கே ரைட் எடுக்கணுமா ஃப்ரெண்ட்ஸ்? இங்கே இண்டிகேட்டரை அமுக்குனாலும் லைட் ரெஸ்ட் வருது ஃப்ரெண்ட்ஸ், ஆஃப் ஆக மாட்டேங்குது ஃப்ரெண்ட்ஸ். ಆ್ಯಕ್ಚುಲಿ ನಾನು ಮಲ್ಕೊಂಡಿದ್ದೆ. ಸೊ ನಮ್ಮ ಪಪ್ಪ ಕಾಲ್ ಮಾಡಿದ್ರು. ಇವ್ನು ಫುಲ್ ಕನ್ನಡದಲ್ಲೇ ಮಾತಾಡಿದ್ದಾನಂತೆ, ಗೊತ್ತಿಲ್ಲ ಏನು ಮಾತಾಡಿದ್ದಾನೆ. ಮಲ್ಕೊಂಡಿದ್ದೆ ಅಶು ಹೇಳಿದ್ನಂತೆ. ಇಟ್ ಈಸ್ ಮಲ್ಕೊಂಡಿದ್ದಾಳೆ. ಐ ಆಮ್ ನಾಟ್ ಲೈಕ್ ಯುನೋ ಆ್ಯನಿಮಲ್ ಆರ್ ಸಮಥಿಂಗ್. You're an animal. Oh, அப்ப நான் சொன்னா அனிமலா? ಮಲ್ಕೊಂಡಿದ್ದೆ. Welcome back to Ashumani YouTube channel and we are here to entertain you guys. Namaskara and Vanakkam. ನಾವು ಇವಾಗ ನಮ್ಮ ಊರಿಗೆ ಹೊಂಟೀವಿ. ಬೇಡ, ಆಲ್ರೆಡಿ ಟೈಮ್ ಆಗೈತಿ. ಯಾವಾಗಲೂ ಲೇಟಾಗೇ ಸ್ಟಾರ್ಟ್ ಮಾಡ್ತೀವಿ. ಈಗ 8:20 ಇರಬೇಕು, 8:10 ಆಗೈತಿ. ಸೊ ಆನ್ ದಿ ವೇ ಕ್ಯಾಚ್ ಮಾಡ್ತೀವಿ. ಇವಾಗ ಬಸ್ಸಿಗೆ ವೆಯ್ಟ್ ಮಾಡೋದು. ಬಸ್ ಇಲ್ಲ, ಸಾರಿ, ವ್ಯಾನ್. ನಾವು ಯೂಶ್ವಲಿ ನಾ BRLಗೆ ಹೋಗ್ತೀನಿ, ಬಿಕಾಸ್ ಅದೇ ಕಂಫರ್ಟಬಲ್. ಇವಾಗ ಇಲ್ಲಿಂದ ವ್ಯಾನ್ ಪಿಕ್ ಮಾಡ್ತೈತಿ, ದೆನ್ ಅಲ್ಲಿ ವಿಜಯಾನಂದ ಏನಂತಾರೆ ಆನಂದರಾವ್ ಸರ್ಕಲಿಗೆ ಡ್ರಾಪ್ ಮಾಡ್ತೈತಿ, ಅಲ್ಲಿಂದ ಬಸ್. ಇದೇ ಫಸ್ಟ್ ಟೈಮ್ ಈ ಥರ ಹೋಗಾತಿದ್ನ. ಯೂಶ್ವಲಿ ರಾಜಾಜಿನಗರ್ ವ್ಯಾನ್ ಪಿಕಪ್ ಇದ್ರೂ ನಾ ವ್ಯಾನ್ ತೊಗೊಳ್ಳಲ್ಲ, ನಾ ಬಸ್ಸೇ ತೊಗೊಂತೀನಿ. ಡೈರೆಕ್ಟ್ ಆನಂದರಾವ್ ಸರ್ಕಲ್ಗೆ ಹೋಗ್ತೀನಿ. ಇವತ್ತು ವಿಲ್ ಟ್ರೈ ಅಂತಂದು ಇಲ್ಲಿಂದನೇ ಸ್ಟಾರ್ಟ್ ಮಾಡಾತೀನಿ. ಸೊ ನಾವು ಆ್ಯಕ್ಚುಲಿ ವ್ಯಾನ್ ಪಿಕಪ್ ಅಂದ್ಕೊಂಡಿದ್ವಿ, ಬಟ್ ಇದು ನೋಡಿದ್ರೆ ಬಸ್ ಪಿಕಪ್, ವ್ಯಾನ್ ಪಿಕಪ್ ಅಲ್ಲ. ಸೊ ಹಾಂ, ಐ ಥಾಟ್ ಬಿಗ್ ವ್ಯಾನ್. Since you called, I came and sat. ಇವನ್ಗೊಂದು ಕನ್ಫ್ಯೂಷನ್ನು, ಇದೇ ಬಸ್ ಹೌದಾ ಅಲ್ವಾ ಅಂತ. ಅಲ್ಲಿ ಹೆಸರು ಹೇಳಿನೇ ನಾನು ಒಳಗಡೆ ಬಂದಿದ್ದು. ಇಲ್ಲಾಂದರೆ ಅವ್ರು ಯಾರು ಬಿಡ್ತಾರೆ ಒಳಗಡೆ ಸುಮ್ಮನೆ ಹಾಗೆ ಬಂದ್ಕೊಂಡು ಕುಂತ್ಕೊಳ್ಳೋಕ್ಕೆ? ಹೂ ವಿಲ್ ಲೀವ್ ಲೈಕ್ ದ್ಯಾಟ್? I don't know. Nobody will leave. They asked our name. I told my name, and then I came. And even did you observe? He did not keep the luggage. He didn't do because he told it is a pickup van. So, ಹೆಂಗ್ ಫೀಲ್ ಆಗ್ತಿದೆ ನಿಂಗೆ? Tired. See my face, how it is. ಅವನು ನಂದು ವರ್ಕ್ ಫ್ರಮ್ ಹೋಮ್ ಇತ್ತು, ಬಟ್ ಅವನದು ಆಫೀಸ್ಗೆ ಹೋಗಿ ಆಫೀಸಲ್ಲಿ ಸುಳ್ಳು ಹೇಳಿ ಪರ್ಮಿಷನ್ ತಗೊಂಡು ರೆಡಿ ಆಗಿ ಬರತ್ತಾನ. ನಂದು ಇವತ್ತು ವರ್ಕ್ ಫ್ರಮ್ ಹೋಮ್. ಸೊ ನನಗೇನು ಅಷ್ಟೊಂದು ಆಗಿಲ್ಲ, ಬಿಕಾಸ್ ಮನೆಯಾಗೆ ಇದ್ದಲ್ಲ ಅಂತಂದು. ಆ್ಯಂಡ್ ನಾನು ಆಫೀಸ್ ನಿಯರು ಐತಿ, ನಂಗೆ ಆಫೀಸ್ ಇದ್ರೂ ಅಷ್ಟೇನು ಪ್ರಾಬ್ಲಮ್ ಆಗಲ್ಲ. Eat and sleep. ಸೊ ಈಟ್ ಆ್ಯಂಡ್ ಸ್ಲೀಪಾ? ಫುಲ್ ತಿನ್ಕೊಂಡೇ ಬಂದೆ ನಾವು. ಇವನೇ ಈಟ್ ಆ್ಯಂಡ್ ಸ್ಲೀಪ್. Something I have to know. Okay. Say something in 7:30 Kannada. we had. ಕನ್ನಡ ತುಂಬ ಟಯರ್ಡ್ ಆಯಿತೆ. Then ತುಂಬ ಟಯರ್ಡ್ ಆಯಿತೆ. ತುಂಬ ಟಯರ್ಡ್ ಆಗಿದೆ, ಆಯಿತೆ ಇಲ್ಲ. ಆಗಿದೆ. ಸೊ ಟಯರ್ಡ್ ಆಗಿದೆ. ಇವಾಗ ಆನಂದರಾವ್ ಸರ್ಕಲ್ಗೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮದು ಬಸ್ ಬಂತು ಅದೇ. ಆ್ಯಂಡ್ ಇವಾಗ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. ತುಂಬ ಹೊತ್ತಾಯ್ತು ಆ್ಯಕ್ಚುಲಿ ವೆಯ್ಟ್ ಮಾಡೋಕತ್ತೆ. ನಾವು ಅಂದ್ಕೊಂಡ್ವಿ ನಾವೇ ಲೇಟ್ ಮಾಡಿದ್ವಿ, ಆ್ಯಕ್ಚುಲಿ ಟ್ರಾಫಿಕ್ನಾಗ ಸಿಕ್ಕಾಕೋತೀವಿ ಅಂತಂದೆ. ಬಟ್ ಆ ಥರ ಏನಾಗಲಿಲ್ಲ. ಸೊ ಇವಾಗ ಇದು VRLದ ಪ್ರಾಸೆಸ್. ನಮ್ಗೆ ಅಲ್ಲಿ ಹೆಂಗೆ ಬೋರ್ಡಿಂಗ್ ಪಾಸ್ ಕೊಡ್ತಾರಲ್ಲ ಏರ್ಪೋರ್ಟ್ನಾಗ, ಇಲ್ಲಿ ಅವ್ರು ನಮ್ಗೆ ಚಿಟ್ಟಿ ಕೊಡ್ತಾರೆ. ಈ ಚಿಟ್ಟಿ ನಾವು ನಾಳೆ ಅವ್ರಿಗೆ ತೋರಿಸಿದ್ವಂದ್ರೆ ಅದು ಬ್ಯಾಗ್ ಕೊಡ್ತಾರೆ, ಇಲ್ಲಾಂದ್ರೆ ಕೊಡಲ್ಲ. ಕೊಡ್ತಾರೆ ಬಟ್ ಹೇಳಬೇಕು ಅವ್ರಿಗಿಲ್ಲ, ಇಲ್ಲ ನಮ್ಮದೇ ಕಳ್ಕೊಂಡು. ಹಾಂ, If I lose this, what will you do? If you lose that one, they will not give tomorrow back to you. So you know, bus. Maybe you have 2 of your phones, right? Yeah, I have. Get in. Go. ನಾನು ಆ್ಯಕ್ಚುಲಿ ಅಪ್ಪರ್ ಬುಕ್ ಮಾಡೀನಿ, ಬಿಕಾಸ್ ನನಗೆ ಲೋವರ್ ಅಷ್ಟು ಇಷ್ಟ ಆಗಲ್ಲ. This is 14 and 15, right? Sorry, 14 and 13. Munji. Po. Vijayananda Travels. So, I think ನಾನೇ ಪ್ರಮೋಷನ್ ಮಾಡತ್ತೀನಿ ಬಸ್ಸಿಂದ.
ಸೊ ಆ್ಯಕ್ಚುಲಿ ಇವನಿಗೆ ಇಷ್ಟ ಆಗಲ್ಲ ಅಪ್ಪರೆಲ್ಲ ಸರ್ಕಸ್ ಮಾಡ್ಬೇಕಂತಂದು, ಬಟ್ ನನಗಿಷ್ಟ. ನನಗೆ ಹತ್ತಾಕೇನೆ ಒಂದು ನಂಗೆ ಅಪ್ಪರ್ ಸಿಕ್ಕಾಪಟ್ಟೆ ಇಷ್ಟ. ಇವಾಗಿಂದಲ್ಲ, ನಾ ಫಸ್ಟಿಗೆ ಬೆಂಗಳೂರು ಬಂದಾಗಿಂದ ನಾ ಯಾವಾಗಲೂ ಅಪ್ಪರೇ ಬುಕ್ ಮಾಡ್ತೀನಿ. ಏನೋ ಒಂಥರ ಫೀಲ್ ಆಗ್ತೈತೆ ಅದು. ಓಕೆ, ದಿಸ್ ಇಸ್ ಸಮಥಿಂಗ್ ಹಿ ಪ್ರಿಪೇರ್ಡ್ ಫಾರ್ ಮೀ. ಮನ್ಯಾಗ ಆ್ಯಕ್ಚುಲಿ ತಿಂದು ಬಂದೀವಿ, ಬಟ್ ಇದು ವೇಸ್ಟ್ ಮಾಡಬಾರ್ದು ಅಂತಂದು ಮಾರ್ನಿಂಗ್ ಏನೋ ಪ್ರಿಪೇರ್ ಮಾಡಿ ಶೇಕ್ ಆ್ಯಂಡ್ Yesterday how I was like sweets after tea. ನಿನ್ನೆ ತಂದಿನೇ ಸ್ವೀಟ್ ಅಂತಂದು ಎಲ್ಲ ತಿಂದ್ರೆ ಹಾಗೇನ. ಸೊ ಬಸ್ ಸ್ಟಾರ್ಟ್ ಆಯ್ತು. ಈಗ ಇಲ್ಲೇಂದ್ರೆ ಸ್ನ್ಯಾಕ್ಸ್ ತೊಗೋಬೇಕು ಅಂದ್ಕೊಂಡ್ವಿ. ಆ್ಯಕ್ಚುಲಿ ಈ ಸ್ಟಾಪಿಗೆ ನಾ ಫಸ್ಟ್ ಟೈಮ್ ಬಂದಿದ್ದೆ. ನಾ ಮೇನ್ ಸ್ಟಾಪಿಗೆ ಹೋಗ್ತೀನಿ ಯಾವಾಗಲೂ, ಸಿನ್ಸ್ ಮೇ ಬಿ ವ್ಯಾನ್ ಪಿಕಪ್ ಅಂತಂದು ಅಲ್ಲಿಂದ ಇಲ್ಲೇ ಡ್ರಾಪ್ ಮಾಡ್ಯಾರ. ಇದು ಎಲ್ಲಂದ್ರೆ ಆಪೋಸಿಟ್ ಇದು ಪೋತೀಸ್ ಐತಲ್ಲ, ಆ ಸೈಡ್ ಒಂದು ವಿಜಯಾನಂದ ಸ್ಟಾಪ್ ಐತಿ, ಅಲ್ಲಿ ಆ್ಯಕ್ಚುಲಿ ಪಿಕ್ ಮಾಡಿದ್ದು ನಮಗೆ. ಸೊ ಬಸ್ ಸ್ಟಾರ್ಟ್ ಮಾಡಿದ್ರು. ಸಣ್ಣವರಿದ್ದಾಗೆಲ್ಲ ನಾವು ಬಸ್ ಸ್ಟಾರ್ಟ್ ಮಾಡಿದ್ರು ಅಂತೀವಲ್ಲ, ನನಗೂ ಈಗ ಹಾಗೆ ಆಗತ್ತೈತಿ. ಬಿಕಾಸ್ ನಾ ಸಂಕ್ರಾಂತಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಹಬ್ಬದ ದಿನ. ಈ ನನ್ನ ಹಸ್ಬೆಂಡ್ದು ವರ್ಕ್ ಫ್ರಮ್ ಆಫೀಸ್ ಇತ್ತು ಆ್ಯಂಡ್ ರಜಾ ಇರಲಿಲ್ಲ ಡ್ಯೂ ಟು ಸಮ್ ವರ್ಕ್. ಇವಾಗ ವೀಕೆಂಡ್ಸ್ ಅಂತಂದು ಅದು ಹೆಂಗಂದ್ರೆ ಇವತ್ತು ಹೊಂಟೀವಿ, ನಾಳೆ ಮಾರ್ನಿಂಗ್ ರೀಚ್ ಆಗ್ತೀವಿ, ಮತ್ತು ನಾಡ್ದು ವಾಪಸ್ ಬರಬೇಕು. ಜಸ್ಟ್ 1.5 ಡೇ ಅಷ್ಟೇ ಇರಕ್ಕೆ ಹೊಂಟೀವಿ. ಅದು ಜಾತ್ರೆ ಐತಲ್ಲ, ಸೊ ಮಿಸ್ ಮಾಡ್ಕೊಳಂಗಿಲ್ಲ ನಾ. ಗುಡ್ ಮಾರ್ನಿಂಗ್ ಗೈಸ್. ಅದು ಓವರ್ಲ್ಯಾಪ್ ಆಗೋದು. ಗುಡ್ ಮಾರ್ನಿಂಗ್ ಗೈಸ್. ಫುಲ್ ಮಲ್ಕೊಂಡ್ಬಿಟ್ಟಿನಿ. ನಾನು ಅನ್ಕೊಂಡಿದ್ದೆ ಅಟ್ಲೀಸ್ಟ್ ಸ್ವಲ್ಪ ಹೊರಗಿಂದೆಲ್ಲ ತೋರಿಸ್ತೀನಿ ಅದು ಇದು ಅಂತಂದು, ಬಟ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಮಲ್ಕೊಂಡು ಐ ಥಿಂಕ್ ಬಸ್ ಬಿಡಾನ ಒಂದು ಸ್ವಲ್ಪ ವರ್ಕ್ ಇತ್ತು, ನಂದು ವರ್ಕ್ ಮುಗಿಸ್ಕೊಂಡು ಮಲಗಿದ ಮೇಲೆ ಇವಾಗಲೇ ಎದ್ದಿದ್ದು. ವಾಟ್ ಇಸ್ ದ ಟೈಮ್ ನಾ? ಹಿ ಈಸ್ ಸ್ಟಿಲ್ ಸ್ಲೀಪಿಂಗ್. 7:55. 7:55. ಸೊ ನಮ್ಮ ಊರು ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ ಬಿಜಾಪುರ ಅನ್ನೋದು, ಏನೋ ಒಂಥರ ಖುಷಿ ನಮ್ಮ ಊರು ಅನ್ನೋದು. ಸೊ ಇವಾಗ ಮನೆಗೆ ಹೋಗಿ ರಿಫ್ರೆಶ್ ಆಗಿ ಅಲ್ಲಿಂದ ಸ್ವಲ್ಪ ಗುಡಿಗೆ ಹೋಗಿ ಬರ್ತೀವಿ. ಗುಡಿಗೆ ಹೋಗಿ ದೆನ್ ಜಾತ್ರೆಗೆಲ್ಲ ಹೋಗ್ತೀವಿ. ಅದನ್ನು ಎಲ್ಲ ಆಮೇಲೆ ಕ್ಯಾಪ್ಚರ್ ಮಾಡ್ತೀನಿ. ಸಿ ಗುಡ್ ಮಾರ್ನಿಂಗ್. Good night. ಚಾರ್ಜ್ ಇಲ್ಲ ಫೋನಲ್ಲಿ, ಸೊ ಹಂಗೆ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ನಾನು ಮಲ್ಕೊಂಡಿದ್ದೆ, ಸೊ ನಮ್ಮ ಪಪ್ಪ ಕಾಲ್ ಮಾಡಿದ್ರು. ಇವ್ನು ಫುಲ್ ಕನ್ನಡದಲ್ಲೇ ಮಾತಾಡಿದ್ದಾನಂತೆ, ಗೊತ್ತಿಲ್ಲ ಏನು ಮಾತಾಡಿದ್ದಾನೆ. He said he asked ಹ್ಞೂ what he asked. ವಾಟ್ ಯಾ Hanamri he asked. Hanamri I said. ಹಾಂ Niu I asked. He also said Hanamri. ಹಾಂ Then he started talking something. ಹಾಂ I don't know. ಹಾಂ I said Malkondide Ashu. And then okay. 1 hour Mava Disana. ಹಾಂ Avalada. He got it. Sokasa oh. ಏನೇನು Sokas tana. Sokasa slow come. Sokas. Sokas. ಓಕೆ. ಸೊ ಮಲ್ಕೊಂದಿದ್ದೆ ಅಶು ಹೇಳಿದ್ನಂತೆ. ಇಟ್ ಈಸ್ ಮಲ್ಕೊಂದಿದ್ದಾಳೆ. ಐ ಆಮ್ ನಾಟ್ ಲೈಕ್ ಯುನೋ ಆ್ಯನಿಮಲ್ ಆರ್ ಸಮಥಿಂಗ್. You're an animal. Oh, apa nak sana animal ah? ಮಲ್ಕೊಂದಿದ್ದಾಳೆ. Malkondidale. ಹ್ಞೂ Malkondidale. ಅದು ಕನ್ನಡ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ತಪ್ಪೋ ಏನೋ, ಬಟ್ ಒಟ್ನಲ್ಲಿ ಮಾತಾಡ್ತಾ ಇದ್ದಾನೆ. ಹೋಪ್ ನೀನು ಸ್ವಲ್ಪ ಲ್ಯಾಂಗ್ವೇಜ್ ಕಲಿಬೇಕಂದ್ರೆ ಟೈಮ್ ತೊಗೊತಾನೆ. You have to teach me. ಒಂದು 6 months you will learn. You have to teach me. அதேடா 6 months லேர்ன் பண்ணவே இல்லையே. நீ எதுக்கு எனக்கு டைம் லைன் கொடுக்குற? Teach me. ಸೊ ಒಂದು 6 ಮಂತಲ್ಲಿ ಕಲಿಸ್ಬೇಕು ಅಂದ್ಕೊಂಡಿದ್ದೀನಿ. ವಿಲ್ ಸಿ ಕಲಿತಾನು ಇಲ್ವಾ ಅಂತ. ಆ್ಯಂಡ್ You have to teach me. ಧ್ವನಿನೇ ಚೇಂಜ್ ಆಗಿಬಿಟ್ಟಿದೆ. ಜಸ್ಟ್ ನೀವು ಕಲಿತೆಲ್ಲ. ಸರಿ You teach me.
ಸುಳ್ಳು. ನೀನು ಕನ್ನಡ ಕಲಿಯುತ್ತಿದ್ದೀನಿ ಏನಮ್ಮ ಏನ ಕಲಿಯುತ್ತಿದ್ದೀನಿ ಕರೆಕ್ಟಾ? ಎಸ್ ಹಿ ಈಸ್ ಲರ್ನಿಂಗ್ ಕನ್ನಡ ನೌ. ಸೂನ್ ಹಿ ವಿಲ್ ಓನ್ಲಿ ಡೂ ಮಲ್ಕೋ. ನೀವು ಮಲ್ಕೋ ಕರೆಕ್ಟ್ ಆಗಿ ಕರೆಕ್ಟಾ சொல்றேனா? ಒಂದು 4 ವರ್ಡ್ ಗೊತ್ತು ಗೈಸ್ ಅವ್ನಿಗೆ. ಅದೇ ವರ್ಡ್ಸ್ ಇಟ್ಕೊಂಡು ನಂಗೆ ತಲೆ ತಿಂತಾನೆ ಏನು ತಲೆ ನೋವು ಬೇಡ ನನಗೆ. ಇವ್ನು ಮಾತಾಡಿದ್ರೆ ಸಾಕು ತಲೆ ನೋವು ಬಂದ್ಬಿಡುತ್ತೆ. ಓಹೋ ಹೆಡೇಕ್ ಇಫ್ ಐ ಟಾಕ್. ಸೊ ಯಾ ನೆಕ್ಸ್ಟಿಂದ ಅವನ್ನೇ ಕ್ಯಾಪ್ಚರ್ ಮಾಡಿ ಕನ್ನಡದಲ್ಲಿ ಮಾತಾಡಬೇಕು. ಆ ಥರ ಕಲಿಸ್ತೀನಿ ಕನ್ನಡನ. ರೀಚ್ ಆದ್ವಿ ಇನ್ ಒಂದು 11 minutes. 10 minutes. So how you feeling? Now we first bus travel with you. Yeah, ನಾವಿಬ್ರು ಆ್ಯಕ್ಚುಲಿ ಫಸ್ಟ್ ಟೈಮ್ I hate traveling in bus actually. ಟ್ರಾವೆಲ್ ಮಾಡತ್ತೀವಿ. ಆ್ಯಂಡ್ ಇವ್ನಿಗೆ ಬಸ್ ಅಂದ್ರೇ ಆಗಿ ಬರಲ್ಲ, ತಲೆ ಸುತ್ತೈತಂತಾನ. ಈಗಲೂ ಮಲ್ಕೊಂಡಿದ್ದ ನಾನೇ ಎಬ್ಸಿನಿ. ಸೊ ಇವ್ನಿಗೆ ಸ್ವಲ್ಪ ಕೂತ್ರೂ ತಲೆ ಸುತ್ತಕ್ಕೆ ಸ್ಟಾರ್ಟ್ ಆಗ್ತೈತಿ. ಎನಿವೇಸ್ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಆಗಿತ್ತು. ನನಗೆ ಬಸ್ ಟ್ರಾವೆಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ನಾನು ಡೆಡ್ ಆಪೋಸಿಟ್ ಅವ. Hey, I can't stretch my legs also, baby. You are short so that you will be fitting. ಏನೇನೋ ಸುಮ್ಮನೆ ಹೇಳ್ತಿರ್ತಾನೆ ಗೈಸ್, ಇಗ್ನೋರ್. ಆ್ಯಂಡ್ ಎಸ್ ಜಸ್ಟ್ 5 more minutes or 10 more minutes? 10 minutes. 10 minutes ಟಿಕ್ 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 ಅಂತ ವೇಟ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ಅರ್ಧ ದಿನಾನೇ ಹೋದಂಗೆ ಆಗೈತಿ. ಜಾಸ್ತಿ ಟೈಮ್ನೂ ಇಲ್ಲ ನಮ್ಮ ಕಡೆ. ಟೋಲ್ ಬಂತು. ಯಾ ಆಲ್ರೆಡಿ ಹಾಫ್ ಡೇ ಹೋಗೈತಿ, ಇನ್ನೇನಿಲ್ಲ. ಬಟ್ ನಾ ಹೋಗಿ ಜಲ್ದಿ ರೆಡಿ ಆಗಿ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನದಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಹಿಂಗೆ ದಾಂಡಿ ನಾ ಇದು ವಾಂಗ್ನೋ ಗಣೇಶ್ ನಗರ ಹೇಳಿದ್ರೆ ಅದು ಬರೀ ಅನೌನ್ಸ್ಮೆಂಟ್ ಮಾಡಾರ. ಗಣೇಶ್ ನಗರ ಬಳ್ಳಾರಿ ರೋಡ್. ಗಣೇಶ್ ನಗರ್ ನಮ್ಮದು ರಾಜಾಜಿನಗರ್. See guys, she started wiping her face. Next I think powder, makeup, everything she will put. No. ಮಲ್ಕೊಂಡಿದ್ದೀವಲ್ಲ ಸ್ವಲ್ಪ ಒಂಥರ. Actually when we were young, you know, we used to go to our mom's, I mean like my granny's home, no? While going in train, when it is nearing, we all do this makeup hairstyle. My mom used to do to us, to me and my sister. Now we are I'm doing. changed. Then makeup kit you want? No. Lipstick? Hey, this is for like a freshness. We should not go like that only, no? So that is the reason I'm using this. ಅಷ್ಟೇ ಗೈಸ್. ಬಿಕಾಸ್ ಫ್ರೆಶ್ ಆಗಿ ಮನೆಗೆ ಹೋಗ್ಬೇಕಲ್ಲ, ಇಲ್ಲಾಂದ್ರೆ ಒಂಥರ ಆಗಿರ್ತೈತೆ ಮುಖ. Everyone knows that we are traveling in night and reaching home. ಅದನ್ನ ಫ್ರೆಶ್ ಎಡಿಡ maybe 5 more minutes. ಕನ್ನಡಲ್ಲ ಸಲ್ಲ ಇನ್ನು 5 ನಿಮಿಷ. ಮಹಿಂದ್ರ ಇಲ್ಲ. 5 ನಿಮಿಷ. 5 ನಿಮಿಷ. 5 ನಿಮಿಷ. 5 ನಿಮಿಷ. ಎಸ್. ಇದಿಲ್ಲ. ಇಲ್ಲ 2 ಸೊಲ್ಲಿ ಅದು ಸೊಲ್ಲಿ 1 2 2 3 3 4 5 ನಿಮಿಷ. 5. ಓಕೆ ಗೈಸ್, ತುಂಬ ಮಾತಾಡ್ತಾನೆ. ಸೊ ಬಾಯ್. ಮನೆಗೆ ಹೋಗಿ ಫ್ರೆಶ್ ಆಗಿ ಟೆಂಪಲ್ಗೆ ಹೋಗ್ಬೇಕಿದ್ರೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್. ಬಿಜಾಪುರ ಲಾಸ್ಟ್ ಸ್ಟಾಪ್ ನೋಡಿ. ಸೊ ಅನೌನ್ಸ್ಮೆಂಟ್ ಬಂತು, ಬಿಜಾಪುರ ಲಾಸ್ಟ್ ಸ್ಟಾಪ್. ಇವಾಗ ನಾವು ಹೇಳ್ತಿದ್ದೀವಿ. ಸೊ ಇವಾಗ ನಾವು ಇಳಿದು ಮನೆಗೆ ಹೋಗಬೇಕು. ಟೇಕ್ ಬಾ. ಸೊ ಇದು charger, you just check if I have taken anything. ನಥಿಂಗ್ ಇಸ್ ದೇರ್. एक सेकंड. नहीं हरिया ना போறேன். ஸ்லிப்பர் கீழ இருக்கு. ಸೊ ಫೈನಲಿ ಆ್ಯಕ್ಚುಲಿ ಮಾರ್ನಿಂಗ್ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಜಾತ್ರೆ ಒಳಗೆ ಬರ್ಬೇಕು ಅಂದ್ಕೊಂಡ್ವಿ. ಆದ್ರೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅಂದ್ಕೊಳ್ಳೋ ಅಷ್ಟರಲ್ಲಿ ಈವ್ನಿಂಗೇ ಆಗಿಬಿಡ್ತು. ಈಗ ಟೈಮ್ ಐ ಥಿಂಕ್ 6 o'clock. ಸೊ 3 o'clock ಅಟ್ಲೀಸ್ಟ್ ಬರ್ಬೇಕು ಅಂದ್ಕೊಂಡಿದ್ವಿ. ಮಾರ್ನಿಂಗ್ ದೇವ್ರಿಗೆ ಬಂದು ಅದಾದಮೇಲೆ ಜಾತ್ರೆ ಒಳಗೆ ಹೋಗುಮಂತಂದು ಟಯರ್ಡ್ ಭಾಳ ಆಗಿತ್ತು. ಸೊ ಮಲ್ಕೊಂಡು ಇವಾಗ ಬಂದೀವಿ. ಸೊ ಈಗ ದೇವಸ್ಥಾನಕ್ಕೆ ಹೋಗಿ ಫಸ್ಟ್ ದೇವ್ರ ದರ್ಶನ ತೊಗೊಂಡು ಅದಾದಮೇಲೆ ಜಾತ್ರೆ ಒಳಗೆ ಹೋಗ್ತೀನಿ.
ತೋರಿಸ್ತೀವಿ ನಿಮ್ಗೆ ಹೆಂಗೈತಿ ನಮ್ಮ ಊರ ಜಾತ್ರೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಅನ್ನೋಕ್ಕಿಂತ ಖುಷಿ, ಒಂದು ಮಿಸ್ ಮಾಡ್ಕೊಂಡಿದ್ದೆ ಅಂತಂದು ಫೀಲ್ ಆಗತ್ತಿತ್ತು. ಹಬ್ಬದ ದಿನ ಬರೋಕ್ಕಾಗಲಿಲ್ಲ ಅಂತಂದು, ಬಿಕಾಸ್ ಹೇಳಿದ್ನಲ್ಲ ಅವ್ನ ಕೆಲಸ ಇತ್ತು ಅಂತಂದು. ಈಗ 2 days ಆದರೂ ಆಗಲಿ 1 days ಆದರೂ ಆಗಲಿ ಅಂತಂದು ಬಂದೀನಿ. ಆ್ಯಂಡ್ ಇಲ್ಲಿ ಅವ್ರು ಎಲ್ಲರೂ ನನಗೆ ನೋಡತ್ತಾರ, ಬಿಕಾಸ್ ಇಲ್ಲೆಲ್ಲ ಅಷ್ಟು ಜನ ಮಾಡಲ್ಲ ಈ ಥರ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ರಶ್ ಐತೆ ಅಂತಂದು. ಒಂದು ಸೆಕೆಂಡ್ ನೋಡಿ ಗೈಸ್, ಎಷ್ಟು ರಶ್ ಇದೆ ಅಂದರೆ ಕಾಲಿಡೋಕ್ಕೂ ಜಾಗ ಇಲ್ಲ. ಇದು ಇನ್ನೂ ಸ್ಯಾಂಪಲ್, ಮುಂದೆ ಹೋದಂಗೆ ಫುಲ್ ಅಂದ್ರೆ ಫುಲ್ ರಶ್ ಇರ್ತೈತಿ, ಕಾಲಿಡೋಕ್ಕೂ ಜಾಗ ಇಲ್ಲ. ನಮ್ಮ ಊರು ಅಂದ್ರೆ ಊರು, ಅದು ಒಂದು ಏನೋ ಅಂತಾರಲ್ಲ, ಆ ಆ್ಯಡೆಡ್ ಸ್ಪಾರ್ಕ್ ಬರ್ತೈತೆ ನಮ್ಮ ಫೇಸ್ನಾಗ. ಆ್ಯಂಡ್ ಇಲ್ಲಿ ನನ್ನ ತಮ್ಮ ಹೇಳತ್ತಾನ ಫೋನ್ ಚಂದಗೆ ಹಿಡ್ಕೋಕ ಎಲ್ಲರೂ ತೊಗೊಂಡು ಓಡಿ ಹೋಗ್ತಾರಂತಂದು. ನನಗೇನು ಅನ್ಸಲ್ಲ. ಸೊ ಇಲ್ಲಿಂದನೇ ಸ್ಟಾರ್ಟ್. ಸೊ ಇಲ್ಲಿ ಏನೇನು ಸಿಗ್ತಾವೆ ಹೇಳ್ತೀನಿ. ಜಾತ್ರೆ ಒಳಗೆ ಆಟಿಕೆ ಸಾಮಾನು, ಕಿವ್ಯಾನುಗಳು ಎಲ್ಲನೂ ಜಸ್ಟ್. ಸೊ ಇಲ್ಲಿಂದನೇ ಜಾತ್ರೆ ಸ್ಟಾರ್ಟ್ ಆ್ಯಕ್ಚುಲಿ. ಸೊ ಇಲ್ಲಿ ನೋಡಿರಿ, ರಂಗೋಲಿ ಹಾಕೋದು, ಬ್ಯಾಂಗಲ್ಸ್, ಇವೆಲ್ಲ ತಿನ್ನೋ ಐಟಮ್. ಸಣ್ಣವರಿದ್ದಾಗ ಸಿಕ್ಕಾಪಟ್ಟೆ ಇದರಲ್ಲೇ ಬರ್ತಿದ್ವಿ ನಾವು, ಅದು ತೊಗೋಬೇಕು ಇದು ತೊಗೋಬೇಕು. ಇದು ಬಿಲ್ಲು ಬಾಣನೂ ತೊಗೊತಿದ್ವಿ ನಾವು ಸಣ್ಣವರಿದ್ದಾಗ ತೊಗೊಂಡು. ಮನೆ ಡೆಕೋರೇಷನ್ ಐಟಮ್ಸ್ ಇದೆ. ಬೆಂಗಳೂರಲ್ಲಿ ಅಷ್ಟು ರೊಕ್ಕ ಕೊಟ್ಟು ತೊಗೊಳ್ಳೋ ಬದಲಿ ನಮ್ಮ ಕಡೆನೂ ಸಿಗ್ತಾವೆ, ಕಾಸ್ಟ್ಲಿನೇ, ಬಟ್ ಚಂದ ಇರ್ತಾವೆ ಒಂಥರ. ನೋಡು, ಆಮೇಲೆ ಏನರ ಚಲೋ ಅನ್ನಿಸ್ತಂದ್ರೆ ಇಲ್ಲಿದ್ದೂ ಪರ್ಚೇಸ್ ಮಾಡ್ತೇನೆ. ಇನ್ನು ಇದು ಏನೂ ಅಲ್ಲ ಗೈಸ್, ಇನ್ನು ಮುಂದೆ ಹೋದಂಗೆ ನಾ ಫಸ್ಟ್ ವೇಟ್ ಮಾಡಾಕತ್ತಿದ್ದು ಚಿರಕೆಗಾನ ಒಳಗೆಲ್ಲ ಕುಂದ್ರೋದು. ಬಿಕಾಸ್ ಅದು ನಂಗೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್. ನಮ್ಮಲ್ಲಿ ಬಾಂಡೆ ಸಾಮಾನ್ಸೋದಕ್ಕೆ ಹಿಂಗೆ ಹಚ್ತಾರೆ. ಇವಾಗ ಏನರ ತವಿಗಿವಿ ತೊಗೋಬೇಕಂದ್ರೆ ನಾವೇನು ಅಂಗಡಿಗೆ ಹೋಗ್ಬೇಕಂತೇನಿಲ್ಲ, ಇಲ್ಲೆಲ್ಲನೂ ಸಿಗ್ತವೆ. ಹ್ಯಾವ್ ಯು ಎವರ್ ಎಕ್ಸ್ಪೀರಿಯನ್ಸ್ ದಿಸ್ ಕೈಂಡ್ ಆಫ್ ಥಿಂಗ್ಸ್? ಇಸ್ ಇಟ್? ನಾ ಆ್ಯಕ್ಚುಲಿ ಇವ್ನಿಗೆ ಕರ್ಕೊಂಬಂದಿದ್ದು ನಮ್ಮ ಊರಿಗೆ ಇದನ್ನೆಲ್ಲ ನೋಡಲಿ ಅಂತಂದು. ಮಾರ್ಕೆಟ್ ಈಸ್ ಡಿಫ್ರೆಂಟ್ ಯಾರ್. ಓಕೆ, ಜಾತ್ರೆ ಒಳಗೆ ಒಂದು ಸ್ಪೆಷಲ್ ಏನಂದ್ರೆ ತಿನ್ನಾಕ ಔಟ್ಸೈಡ್ನೇ ಇರ್ತಾರೆ. ಸೊ ಈಗ ನೀವು ಕೇಳ್ಬೋದು ಅನೌನ್ಸ್ಮೆಂಟ್ ಎಲ್ಲ ಅಂತಂದು. ಸೊ ಅಲ್ಲಿ ಅವ್ರಿಗೆ ಏನೋ ತೋರಿಸ್ಬೇಕಂತ. ಸೊ ವಿಲ್ ಸಿ. ಹಾಯ್, ಏನು ಹೆಸರು? ಯೂನೋಸ್. ಆಲ್ ದಿ ಬೆಸ್ಟ್. ನನ್ ಅಶ್ವಿನಿ ಎನ್ ಪಿ. ಜಾತ್ರೆ ಸಲುವಾಗಿ ನಮ್ಮಲ್ಲಿ ಸಿದ್ದೇಶ್ವರ ಜಾತ್ರೆಯ ಪ್ರಯುಕ್ತ ರುಚಿ ಮತ್ತು ಶುಚಿಯಾದ ಗೋಧಿ ಮಂಚೂರಿ, ಅಪ್ಪ ಅವ್ರಿಗೆ ಐಡಿ ಹೇಳೋರು ಏನೋ ಕೇಳಾತಾರೆ. ಪಾವ್ ಭಾಜಿ, ಫ್ರೈಡ್ ರೈಸ್ ಮತ್ತು ನಾರ್ತ್ ಇಂಡಿಯನ್. ಓಕೆ, ಅವರು ಎಕ್ಸ್ಪ್ಲೇನ್ ಮಾಡಾತಾರ ಜಾತ್ರೆದೇನು ಅಂತಂದು. ಸೊ ವಿವಿಧ ಬಗೆಯ ಖಾದ್ಯಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ಹೋಟೆಲ್ ಶಾಂತಿ ಸಾಗರ್. ಅವ್ರಿಗೆ ಕ್ಯಾಮ್ರಾ ನೋಡಿದ ತಕ್ಷಣ ಇಷ್ಟ ಆಗೈತಿ. ಸೊ ಮಾತಾಡ್ಬೇಕನ್ನತ್ತಾರ. ಇದು ನಮ್ಮ ಹಬ್ಬದ ಸ್ಪೆಷಲ್ ಅಂದರೆ ನಮ್ಮ ಬಿಜಾಪುರ ಒಳಗೆ ಜಾತ್ರೆ ಫುಲ್ ಆ್ಯಕ್ಚುಲಿ 5 ದಿನ ಅಂತಾರೆ, ಬಟ್ ಇದು 10 ದಿನದವರೆಗೂ ಇರ್ತೈತಿ, 9 ದಿನ 8 ದಿನದವರೆಗೂ ಇರ್ತೈತಿ. ಆದ್ರೇನು ಸ್ವಲ್ಪ ರಶ್ ಕಮ್ಮಿ ಆಕೋತ ಹೋಗ್ತೈತಿ. ಸ್ಟಾರ್ಟಿಂಗ್ ಎಲ್ಲ ಇವಾಗಿನ ಬೇಕು, ಹಬ್ಬ ಆಗಿ ಒಂದು 2-3 ದಿನ ಆಗೈತಿ. ಇಲ್ಲಾಂದ್ರೆ ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟಂದ್ರೆ ಅಷ್ಟು ಜನ ಇರ್ತೈತಿ. ನೀವು ನೋಡ್ಬೋದು ಇಲ್ಲಿ ಎಷ್ಟು ರಶ್ನಾಗ ಹೊಂಟಿವಂದ್ರೆ ನಾವು. ಇನ್ನ ಒಂದು ಏನಂದ್ರೆ ಇಲ್ಲೆಲ್ಲರೂ ನಮ್ಮನ್ನೇ ನೋಡಿ ನಗಾಕತ್ತಾರ ಅಥವಾ ಚಲೋ ಅನ್ಸಾತೈತೋ ಗೊತ್ತಿಲ್ಲ, ಬಟ್ ಫೈನಲಿ ಕ್ಯಾಪ್ಚರ್ ಮಾಡತ್ತೀವಿ. ಸೊ ಫೈನಲಿ ನಿಯರ್ ಟೆಂಪಲ್ ಹತ್ರ ಬಂದ್ವಿ. ಇಲ್ಲಿ ಮನರಂಜನಾ ಕಾರ್ಯಕ್ರಮನೂ ಇಟ್ಟಾರ, ಬಿಕಾಸ್ ಇಲ್ಲಿ ಜನ ಭಾಳ ಜನ ಇರ್ತಾರಲ್ಲ. ಗಣಪವಗರ್ಪಿತ ಮನುಜ ವಂದಿತ ಪಾವನ ಚರಿತ ಮಲ್ಲಯ್ಯ. ಗಣಪವಗರ್ಪಿತ ಮನುಜ ವಂದಿತ ಪಾವನ ಚರಿತ ಮಲ್ಲಯ್ಯ. ಗುಣಕುಲ ಅರಿತ ಕಾಲ ಪೂಜಿತ ಕಾಲ ಕರ್ಮವಿತ ಮಲ್ಲಯ್ಯ. ಫೈನಲಿ ಟೆಂಪಲ್ಗೆ ಬಂದ್ವಿ. ಸಂಕ್ಷಿಪ್ತವಾಗಿ ಈಗ ಮಾತಾಡಿದ್ರು ಏನು ಕೇಳಿಸಲ್ಲ, ಬಿಕಾಸ್ ಅಲ್ಲಿ
ಸನ್ಮಾನ್ಯ ಶ್ರೀ Function ಡಾಕ್ಟರ್ ನಡೆದೈತಿ. ಸೋಮಶೇಖರ್ ವಾಲಿ ಸರ್ ನಿವೃತ್ತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವತ್ತು ಆಕ್ಚುಲಿ ದರ್ಶನ ಸಿಗಾತೈತಿ. ಅದೇ 2 ದಿನ ಬಂದಿದ್ರೆ ಸಿಕ್ತಿರ್ಲಿಲ್ಲ ನಮ್ಗೆ ಭಾಳ ರಶ್ ಇತ್ತು. ಶ್ರೀ ಮುರುಗಯ್ಯ ಜನತೆಗೆ ಬಹಳ ಅಭಿಮಾನದಿಂದ ಹೇಳುವಂತ ಒಂದು ಕಾರ್ಯಕ್ರಮ. ಇನ್ಮೇಲೆ ಸೊ ಕ್ಯೂ ಏನು ಅಷ್ಟಿಲ್ಲ. ಅದೇ ನಾವು ನಿನ್ನೆ ಮೊನ್ನೆ ಎಲ್ಲ ಬಂದಿದ್ರೆ ಇಲ್ಲಲ್ಲ ಫುಲ್ ಹೊರಗಡೆಯಿಂದ ನಾ ಎಲ್ಲಿ ಸ್ಟಾರ್ಟ್ ಮಾಡಿದಲ್ಲ ಅಲ್ಲಿಂದನೂ ಕ್ಯೂ ಇರ್ತೈತಿ. ಇವತ್ತು ಬಿಕಾಸ್ ಹಬ್ಬ ಎಲ್ಲ ಮುಗ್ದೈತಲ್ಲ ಆಲ್ಮೋಸ್ಟ್. ಅಂದ್ರೆ ನಮ್ಮೂರಾಗಿನ ಹಬ್ಬ ಐತಿ, ಬಟ್ ಆ ಪರ್ಟಿಕ್ಯುಲರ್ ದಿನ ಹಬ್ಬದ ಮೇನ್ ದಿನ ಮುಗ್ದೈತಿ. ಸೊ ಅದಕ್ಕೆ ಅಷ್ಟು ರಶ್ ಇಲ್ಲ. ಸೊ ಡೈರೆಕ್ಟ್ ದರ್ಶನ ಸಿಗಾತೈತಿ ನಮ್ಗೆ. ಇಲ್ಲಾಂದ್ರೆ ನಾವು ಹೊರಗಿನ ಫುಲ್ ವೇಟ್ ಮಾಡಿ ಒಂದು 2-3 ತಾಸು ಆಗ್ತೈತೆ ಆ್ಯಕ್ಚುಲಿ. ಬಟ್ ಯಾ ನಿಮ್ಮ ಸುತ್ತಲೂ ಮಂದಿ ಕೂತು ಬಿಡ್ತದೆ. ಹಾಗೆ ಕುಂದ್ರಬಾರ್ದು ಸೋತಾಕಾಗ ಹೇಳೋರಿಗೆ ಸರಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ನನಗೆ ಆ್ಯಕ್ಚುಲಿ ಹಬ್ಬದ ಫೀಲ್ ಬರತೈತಿ. ಬಿಕಾಸ್ ಬೆಂಗಳೂರಿನಾಗ ಇದ್ದಾಗ ನನಗೆ ಸ್ವಲ್ಪ ಫೀಲ್ ಮಾಡ್ಕೊಳತ್ತಿದ್ದೆ, ಫ್ಯಾಮಿಲಿ ಮಿಸ್ ಮಾಡ್ಕೊಳತ್ತಿದ್ದೆ, ಹಬ್ಬ ಮಾಡೋಕ್ಕಾಗಲ್ಲ ಅಂತ ಮಿಸ್ ಮಾಡ್ಕೊಳತ್ತಿದ್ದೆ. ಸೊ ಫೈನಲಿ ಇವತ್ತು ನಾನು ಮಕರ ಸಂಕ್ರಾಂತಿ ಹಬ್ಬದ. ಸೊ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಎಲ್ರಿಗೂ ಒಳ್ಳೇದಾಗಲಿ. ಜಸ್ಟ್ ಬಿ ಹ್ಯಾಪಿ, ಎಂಜಾಯ್ ಯುವರ್ ಲೈಫ್, ಟೇಕ್ ಕೇರ್ ಯುವರ್ ಮಾಮ್ ಆ್ಯಂಡ್ ಡ್ಯಾಡ್. ಅಷ್ಟೇ ನಾ ಕೇಳ್ಕೊಳ್ಳೋದು. ಎಲ್ಲರೂ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಆ್ಯಂಡ್ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಸೊ ಒಳಗಲ್ಲ ತೆಂಗಿನಕಾಯಿ ಹೊಡಿದು ಇಲ್ಲಿ ಹೊರಗೆ ಮಾಡ್ಯಾರ. ಸೊ ಇಲ್ಲೇ ಹೊಡಿಬೇಕು. ಸೊ ಫೈನಲಿ ದರ್ಶನ ಮುಗಿಸ್ಕೊಂಡ್ವಿ. ಇವಾಗ ಜಾತ್ರೆ ಕಡೆ ಹೋಗೋದು. ನಾ ವೇಟ್ ಮಾಡತ್ತಿದ್ದೆ ಅಲ್ಲಿ ಚಿರ್ಕಿಗಾಣ ಎಲ್ಲ ಕುಂದ್ರಬೇಕಂತಂದು. ಸೊ ಪ್ರಸಾದನ ಮನೆಗೂ ಒಯ್ತೀನಿ. ಅಲ್ಲಿ ಮಿಸ್ ಮಾಡ್ಕೊಳತ್ತಿದ್ದೆ. ನಮ್ಮ ದೇವ್ರ ಮುಂದೂ ಅಲ್ಲಿ ಇಟ್ಟಿರಲಿಲ್ಲ. ಬಿಕಾಸ್ ಇಲ್ಲೇ ಬಂದೇ ದೇವ್ರಿಗೆ ಎಳ್ಳು ಬೆಲ್ಲ ಕೊಟ್ಟೇನೆ ಬೇಡ್ಕೋಬೇಕಂತಂದೆ. ಸೊ ಬನ್ನಿ ಗಾಯ್ಸ್, ಅಲ್ಲಿ ಹೋಗೋಣ. ಸೂಡು ಕಟ್ಟಿ ಮೆದಿಯ ಒಗಿಬೇಕು ಒಕ್ಕಲಿಗ ಹೊರಿ ಕಟ್ಟಿ ಗೂಡ ರವಿ ಮೇಟಿ ಜಡದರ ಕೋಲರದವರ ಬಡವಿ ಮಡಪ ತೆರತ ನಡಬಾರಕೋ ಗರಿ ಮ್ಯಾರ ಜಾತ್ರೆ ಒಳಗೆ ನಮ್ಮ ಮಂಡದ್ರಿ ಇಲ್ಲಿ ತಗೊಂಡ್ರು 100 ರೂಪಾಯಿ. ಕೊಡಿಸ್ರಿ ಒಂದು 500-1000 ರೂಪಾಯಿ ನಮ್ಗೆ ಆಗ್ತದೆ ಮನೆ ತುಂಬ. ಅದಕ್ಕೆ ಸೊ ವೋಟ್ ಫಾರ್ ಗಿಲ್ಲಿ ಅಂತಂದು ಇಲ್ಲಿ ಬ್ಯಾನರ್ ಹಿಡ್ಕೊಂಡು ಅನೌನ್ಸ್ ಮಾಡತ್ತಾರ. ಹೋಪ್ ಇವರು ಪಕ್ಕಾ ಗಿಲ್ಲಿ ಫ್ಯಾನ್ಸ್. ಆ್ಯಂಡ್ ನನ್ ಗಿಲ್ಲಿನೂ ಇಷ್ಟ ಆಗ್ತಾರೆ. ಬಟ್ ನಂಗೆ ಜಾಸ್ತಿ ಇಷ್ಟ ಆಗೋದು ರಕ್ಷಿತಾ. ಸೊ ಇಲ್ಲಿಂದ ಆಕ್ಚುಲ್ ರಶ್ ಸ್ಟಾರ್ಟ್. ಕಾಲ್ ಇಡಕ್ಕೂ ಜಾಗ ಇರಲ್ಲ, ಅಷ್ಟಂದ್ರೆ ಅಷ್ಟು ರಶ್ ಐತಿ. ಈಗ ನಾವು ಹೋಗ್ಬೇಕು ಅನ್ಕೊಳತ್ತಿದ್ದು ಸ್ವಲ್ಪ ದೂರ ಐತಿ. ಏ ವೈಫಿ ಸೊ ಇವಾಗ ನಾವು VRL ಟ್ರಾವೆಲ್ಸಿಗೆ ಹೋಗಿ ಏನೋ ಕೇಳ್ಕೊಂಬರ್ಬೇಕು. ಬಿಕಾಸ್ ಆಮೇಲೆ ಬುಕ್ ಮಾಡ್ತೀನಿ ಅಂತ ಬುಕ್ಕೇ ಮಾಡಿಲ್ಲ. ಇವಾಗ ಹೋಗಿ ಬುಕ್ ಮಾಡ್ಕೊಂಡು நீங்கள் வந்தோம் ஃப்ரெண்ட்ஸ். நீங்கள் என்ன ஆச்சுன்னா, நீ என்ன காட்டாதடி, உன்னை மட்டும் காட்டு. இங்கே என்ன ஆச்சுன்னா, இங்கே பஸ்ஸு இல்லைன்ட்டாங்க ஃப்ரெண்ட்ஸ். ஆல் புக்காக ஆயிடுச்சு ஃப்ரெண்ட்ஸ். இன்னொரு இடத்துக்கு போக சொல்லியிருக்காங்க ஃப்ரெண்ட்ஸ். இப்போ அங்கே தான் போகிறோம் ஃப்ரெண்ட்ஸ். எங்கடி போனால் ஸ்ட்ரீட்டா? ಸ್ಟ್ರೇಟ್. இப்போ அங்கே போனால் தான் தெரியும் ஃப்ரெண்ட்ஸ் பஸ்ஸு இருக்கா இல்லையா ஃப்ரெண்ட்ஸ். என் ஒய்ஃப் வீடியோ எடுத்துகிட்டு இருக்கா ஃப்ரெண்ட்ஸ். இங்கே ஒரு தாத்தா நடுவில் வராரு ஃப்ரெண்ட்ஸ். நான் நடிக்கிறேன் ஃப்ரெண்ட்ஸ். இங்கே ரைட்டா? ரைட். இங்கே ரைட் எடுக்கணுமா ஃப்ரெண்ட்ஸ்? எஸ் ஃப்ரெண்ட்ஸ், ரைட் எடுக்க போகிறேன். இங்கே பள்ளமாக இருக்குது, ஒரு ஆட்டோ போகுது. இங்கே இண்டிகேட்டரை அமுக்குனாலும் லைட் ரெஸ்ட் வருது ஃப்ரெண்ட்ஸ். ஆஃப் ஆக மாட்டேங்குது ஃப்ரெண்ட்ஸ். ಸುಮ್ಮನೆ ಮಾತಾಡ್ತಾರೆ. ரோடு கொஞ்சம் கச்ச இருக்குது ஃப்ரெண்ட்ஸ். ನೋ ಯೂಸ್ ಗೈಸ್. ಇವನು ಯಾವಾಗಲೂ ತಿನ್ಕೋತಾನೆ ಇರ್ತಾನೆ.
ತಿನ್ನೋದು ಕುಡಿಯೋದು ಇದು ಬಿಟ್ಟರೆ ಏನೂ ಗೊತ್ತಿಲ್ಲ ಈ ಮನುಷ್ಯನಿಗೆ. ಸೊ ಸರ್ದು ಹೇರ್ ಸ್ಟೈಲ್ ಸೆಟ್ ಆಗ್ತಿಲ್ಲ ಅಂತ ಫುಲ್ಲು ಸೆಟ್ ಮಾಡ್ಕೊತಿದ್ದೆ. ಆ್ಯಂಡ್ ಅವ್ರಿಗೆ ಲಾಂಗ್ ಹೇರ್ಸ್ ಅಂದರೆ ತುಂಬ ಹೇರ್ಸ್ ಇಷ್ಟ ಆಗೋಲ್ಲ. ನಂಗೆ ತುಂಬ ಇಷ್ಟ, ನನ್ನ ಸಲುವಾಗಿ ಬಿಟ್ಟಿರ್ತಾನೆ. ಸೊ ಅದಾದಮೇಲೆ ನನಗೆ ಇರಿಟೇಟ್ ಮಾಡ್ತಾನೆ, ನೋಡು ಅದಕ್ಕೆ ಚೆನ್ನಾಗಿ ಕಾಣ್ತಿಲ್ಲ, ಅದಕ್ಕೆ ಚೆನ್ನಾಗಿ ಕಾಣ್ತಿಲ್ಲ ಅಂತ. ಸೊ ಫೈನಲಿ ಇಷ್ಟೊಂದು ಪರ್ಚೇಸ್ ಮಾಡಿದ್ದೀನಿ. ಸೊ ಇವಾಗ ಮನೆಗೆ ಹೋಗ್ತಿದ್ದೀವಿ. ಜ್ಯೂಸ್ ಕುಡಿಗ್ರಾ வீட்டுக்கு போயிடலாமா? வீட்டுக்கு போகலாமா? இவனுக்கு ஜூஸ் வேணும் தானே? வில் ட்ரிங்க் அண்ட் கோ. ஸ்பேஸ் இல்லையா? என்ன பண்ணுவேன்? ಫೈನಲಿ ವಿ ಆರ್ ಗೋಯಿಂಗ್ ಹೋಮ್. ಒಂದು ಟೂ ಮೆಂಬರ್ಸಿಗೆ ಡ್ರೆಸ್ ತೊಗೋಬೇಕಂತ ಅಷ್ಟೇ ಬಂದಿದ್ವಿ. ಬಟ್ ಶಾಪಿಂಗ್ ಸಿಕ್ಕಾಪಟ್ಟೆ ಮಾಡಿ ಲೆಫ್ಟ್. ಎನಿವೇಸ್ ಹೋದಾಗ ಸುಮ್ಮನೆ ಮಾಡ್ಬೇಕು ಅನ್ನಿಸಿದ್ರೆ ಮಾಡಿಬಿಡ್ಬೇಕಷ್ಟೆ. ಸೊ ಇವಾಗ ಮನೆಗೆ ಹೋಗಿ ಮತ್ತು ವಾಪಸ್ ರೆಡಿ ಆಗಬೇಕು. ಬಿಕಾಸ್ ಮತ್ತು ಟ್ರಾವೆಲ್ ಮಾಡ್ಬೇಕು ನಾವು ಇವಾಗ. ಅಲ್ಲಿಂದ ಟ್ರಾವೆಲ್ ಮಾಡಬೇಕಿದ್ರೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಅದೇ ದಿನ ಸ್ಟೇ ಮಾಡಿಬಿಟ್ಟು ಮತ್ತು ಆಫೀಸಿಗೆ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಾಳೆ ನಂದು ಆಫೀಸ್ ಇದೆ, ಈ ಮನುಷ್ಯಂದು ಆಫೀಸ್ ಇದೆ, ರಜಾ ತೊಗೊಳಕ್ಕಾಗಲ್ಲ. ಹಾಗಾಗಿ ಟ್ರಾವೆಲಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಆ್ಯಂಡ್ ನಾಳೆ ಹೋದ್ಮೇಲೆ ಮತ್ತೆ ಆಫೀಸ್ಗೆ ಹೋಗಬೇಕು. ಸಿಕ್ಕಾಬಿಟ್ಟೆ ಟಯರ್ಡ್ ಆಗೈತಿ. ಈಗ ಮಲ್ಕೊಳಕ್ಕೂ ಆಗುತ್ತೋ ಗೊತ್ತಿಲ್ಲ. ಸೊ ಫೈನಲಿ ರೀಚ್ ಆದ. ಇವಾಗ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸಿ ಇವಾಗ ಹೊರಡ್ತಾ ಇದ್ದೀನಿ. ಸೊ ಮನೆಗೆ ಹೋಗಿ ಫ್ರೆಶ್ ಆಗಿ ದೆನ್ ಒಂದು ಸ್ವಲ್ಪ ಎಡಿಟಿಂಗ್ ವರ್ಕ್ ಇದೆ, ಅದಷ್ಟು ಮುಗಿಸ್ಬೇಕು. ಆ್ಯಂಡ್ ಸ್ವಲ್ಪ ಕೂತು ಪ್ಲ್ಯಾನ್ ಮಾಡಬೇಕು, ಅದಿಷ್ಟು ಮಾಡಬೇಕು. ಸೊ okay guys, see you tomorrow. Bye bye, good night. लाइक करो, सब्सक्राइब करो, क्लिक करो.